ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನಿ ಬ್ಲಾಗ್ಸ್. ಇವತ್ತು ಆಯುಷ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಅಂದರೆ ಒಂದು ಫಸ್ಟು FA1 ಎಕ್ಸಾಮ್ ಆಯ್ತಲ್ಲ, ಸೊ ಅದು ಪೇಪರ್ ಶೋ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ರಶ್ಮಿ ಆಲ್ರೆಡಿ ಹೋಗಿದ್ದಾಳೆ, ಯಾಕಂದರೆ ಸಮಿತಿದು ಆಧಾರ್ ಕಾರ್ಡ್ ಇದೊಂದು ಕೆಲಸ ಇತ್ತು ಅಂತ ಹೇಳಿ. ಸೊ ಅವಳು ಆಲ್ರೆಡಿ ಹೋಗಿದ್ದಾಳೆ. ಸೊ ನಾನೀಗ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಬರ್ತಾರೆ, ಸೊ ಹಸ್ಬೆಂಡ್ ಒಟ್ಟಿಗೆ ಹೋಗ್ತೀನಿ. 9:30 to 10:30 ಹೇಳಿದ್ದಾರೆ. ಆಫ್ಟರ್ 12 o'clock ಮೀಟಿಂಗ್ ಇದೆ. ಜೋರು ಗಾಳಿ ಬರ್ತಾ ಇದೆ, ಒಂಥರ ಖುಷಿ ಆಗ್ತಿದೆ. ಅಂದರೆ ಅದಾಗ್ತಿದೆ, ಕೂಲ್ ಥರ. ಸೊ ಈಗ ಸ್ವಲ್ಪ ಬಿಸಿಲಿದೆ, ಇದಕ್ಕಿಂತ ಮುಂಚೆ ಮಳೆ ಇತ್ತು. ಇದೇ ಥರ ಬಿಸಿಲಿದೆ, ಚೆನ್ನಾಗಾಗುತ್ತೆ ಹೋಗೋಕ್ಕೆ. ಅದಕ್ಕೆ ಮೂವಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಆಲ್ರೆಡಿ ಟೈಮ್ ಆಯಿತು. ಸೊ 10:15ಗೆ ಬೇಗ ಹೋಗಿ ಬಂದರೆ ಹೋಗೋಣ ಅಂತ ಇದೆ. ನೋಡೋಣ, ಇಲ್ಲದಿದ್ದರೆ ಮಧ್ಯಾಹ್ನ ಹೋಗಬೇಕು, ಇಲ್ಲಾಂದರೆ ಈವ್ನಿಂಗ್ ಶೋ ಹೋಗಬೇಕು. ಸೊ ಅದಂದರೆ ಮಕ್ಕಳು ಬಂದಿರ್ತಾರಲ್ಲ, ಅದ್ರ ನಂತರ ಟ್ಯೂಷನ್ ಅದು ಇದು ಅಂತ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಬೆಳಗ್ಗೆನೇ ಹೋಗ್ಬಿಟ್ರೆ ಸ್ಕೂಲ್ ಇರುವಾಗ ಹೋಗಿ ಬರ್ಬೋದು ಅಂತ ಅಷ್ಟೇ. ಸೊ ನೋಡಬೇಕು, ಹೋಗೋಕ್ಕಾಗತ್ತಾ ಇಲ್ಲ ಗೊತ್ತಿಲ್ಲ. ಬನ್ನಿ ಹೋಗೋಣ. ಹೋದರೆ ನನಗೆ ಆಬ್ವಿಯಸ್ಲಿ ವ್ಲಾಗಲ್ಲಿ ತೋರಿಸ್ತೀನಿ. ಇದು ಜಸ್ಟ್ ಈಗ ಸ್ಕೂಲ್ಗೆ ಹೋಗ್ತಾ ಇರೋದು, ಪೇಪರ್ ಶೋಗೆ ಅಷ್ಟೇ. ಪೇಪರ್ ನೋಡ್ಕೊಂಡು ಬರಬೇಕು. ಗೊತ್ತಿದೆ ಮಾರ್ಕೆಲ್ಲ ಆಲ್ರೆಡಿ, ಬಟ್ ಏನಾಗ್ತಿದೆ ಎಂತ ಹೇಗೆ ಗೊತ್ತಾನೆ ಅಂತ ತಿಳ್ಕೊಳ್ಳೋಕ್ಕೆ ಹೋಗಲೇಬೇಕಾಗತ್ತಲ್ಲ. ಸೊ ಫಸ್ಟ್ ಮೀಟಿಂಗ್ ಇದು, ಹಾಗಾಗಿ ಈಗ ಹೊರಟಿದ್ದೀನಿ. 9:40 ಆಯ್ತು. ಈಗ ಹಸ್ಬೆಂಡ್ ಬರ್ತಿದ್ದಂಗೆ ಗಾಡೀಲಿ ಹೋಗ್ಬಿಡೋದು. ಸೊ ಹೀಗೆ ಮನೆಯಿಂದ ಸ್ವಲ್ಪ ಮುಂದೆ ಬಂದೆ ಹೋಗುವ ಅಂತ. ಗಾಡಿ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಕೈ ಬಚ್ಚಿತ್ತು ಗೈಸ್, ಇಟ್ಕೊಂಡು ಈ ಕೈಲೊಂದು ಕೋಡಿ ನೋಡಿ. ಬನ್ನಿ ಮುಂದೆ ಹೋಗ್ತಾ ನಾವು ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಒಳಗೆ ರೋಡಿಂದ ಬಂದಿದ್ದು. ರೋಡ್ ಅಷ್ಟು ಒಳ್ಳೆ ಇಲ್ಲ, ಬಟ್ ಗದ್ದೆ ಎಲ್ಲ ನೋಡಿ ಎಷ್ಟು ಚೆಂದ ಕಾಣುತ್ತೆ. ಗದ್ದೆ ಎಲ್ಲ ಎಷ್ಟು ಚೆಂದ ಕಾಣ್ತದೆ. ಟ್ರೈನ್ ಟ್ರ್ಯಾಕ್ ಆಮೇಲೆ ಫೈನಲಿ ನಾವು ಸ್ಕೂಲ್ ಬಂದು ರೀಚ್ ಆದ್ವಿ. ಹಸ್ಬೆಂಡ್ ನನ್ನ ಸ್ಕೂಲಲ್ಲೇ ಬಿಟ್ಟು ಹೋದ್ರು. ಬಟ್ ಅಂದರೆ ರಶ್ಮಿ ಇದ್ಲಲ್ಲ, ಸೊ ಅವಳು ನನ್ನ ಮತ್ತೆ ಒಟ್ಟಿಗೆ ಹೋಗುವ ಅಂತೇಳಿ. ಸೊ ಹಾಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಬಾದಾಮ್ ಮಿಲ್ಕ್ ಬಿಸ್ಕೆಟ್ ಇವೆಲ್ಲ ಇತ್ತು. ಮತ್ತೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಶಾಪಿಗೇನೆ ಬಂದ್ವಿ. ಯಾಕಂದರೆ ನಾನು ಹೇಳಿದ್ನಲ್ಲ, ಮೂವಿ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ನಮಗೆ. ಹಾಗೆ ಸೊ ಶಾಪಲ್ಲೇ ಬಂದು ಮಕ್ಕಳಿಗೆ ಊಟ ಮಾಡಿಸಿ ಮತ್ತೆ ಅಲ್ಲಿಂದ ಹೋಗೋಣ ಅಂಥೇಳಿ. ಸೊ ಊಟಕ್ಕೆ ನಾನು ಮಸಾಲ ರೈಸನ್ನು ತರಿಸಿದ್ದೆ. ನಾವು ಮಸಾಲ ರೈಸ್ ತರಿಸಿದ್ದೆ. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಹೇಳಿದ್ದೆ ನನಗೆ ಮಸಾಲ ರೈಸ್ ತುಂಬ ಇಷ್ಟ ಡಾಬಾದು ಅಂತ. ಸೊ ಹಾಗೆ ಮಸಾಲ ರೈಸ್. ಆಯ್ತು ತೆಗಿ, ಇದು ಮೆಲ್ಲ ತೆಗಿ. ಮಸಾಲ ರೈಸ್. ಆ್ಯಕ್ಚುಲಿ ನನಗೆ ಪಡುಬಿದ್ರೆ ಡಾಬಾದ್ ಇಷ್ಟ. ಹಸ್ಬೆಂಡ್ ಹೆಜಮಾಡಿ ಡಾಬಾದ್ ತರಿಸಿದ್ರು. ನಂಗೆ ಆ್ಯಕ್ಚುಲಿ ಹೆಜಮಾಡಿ ಡಾಬಾದ್ ಇಷ್ಟ ಇಲ್ಲ, ಅದೊಂಥರ ಚಿತ್ರಾನ್ನ ಥರ ಇರುತ್ತೆ. ಬಟ್ ನಮ್ಮ ಪಡುಬಿದ್ರೆ ಡಾಬಾದ್ ಚೆನ್ನಾಗಿರುತ್ತೆ. ನಾವು ಏನು ಮಾಡೋದು, ತರಿಸಾಗಿತ್ತಲ್ಲ ಅದನ್ನೇ ತಿಂದ್ಕೊಂಡು ಮತ್ತೆ ಸೀದಾ ಮೂವಿಗಂತ ಹೊರಟ್ವಿ, ಭಾರತ್ ಸಿನಿಮಾಸ್ ಪಡುಬಿದ್ರೆಗೆ. ಸೊ ಆಲ್ರೆಡಿ ಟಿಕೆಟ್ ಕೂಡ ಬುಕ್ ಮಾಡಿದ್ವಿ. ಹಾಗಾಗಿ ಬಂದಿದ್ದು ಬೇಗ ಆಯಿತು, ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಮೆಲ್ಲ ಮಾತಾಡ್ಕೊತ ಬಂದ್ವಿ. ಪ್ಲ್ಯಾನ್ ಇದ್ದಿದ್ದು ಹೇಗೆ, ಬೆಳಗ್ಗೆ ಇದ್ದಿದ್ದು ಪ್ಲ್ಯಾನ್, ಈಗ ಮಧ್ಯಾಹ್ನ ಬಂದಿದ್ದು. ಹಾಗಾಗಿ ಮಧ್ಯಾಹ್ನ ಬೇಗ ಆಯಿತು. ಮಕ್ಕಳ ಅಂಗಡಿಯಲ್ಲಿ ಬಿಟ್ಟು ನಾವು ಚೆನ್ನಾಗಿ ತಿಂದ್ಕೊಂಡು ಬಂದ್ವಿ. ಈಗ ಅದೇ ತೋರಿಸಿದ್ನಲ್ಲ ಮಸಾಲ ರೈಸು. ಆ್ಯಕ್ಚುಲಿ ನನಗೆ ಪಡುಬಿದ್ರೆ ಮಸಾಲ ರೈಸ್ ಇಷ್ಟ ಆಗುತ್ತೆ, ಡಾಬಾದು ಪಡುಬಿದ್ರೆ ಡಾಬಾದು. ಹೆಜಮಾಡಿದಷ್ಟು ಇಷ್ಟ ಆಗಲ್ಲ, ಒಂಥರ ತುಂಬ ಆಯ್ಲಿ ತುಂಬ ಎಣ್ಣೆ ಇತ್ತು, ಅದಕ್ಕೆ ಅದು ಇಷ್ಟ ಆಗೋದಿಲ್ಲ. ಬಂದ್ವಿ. ನಾವು ಬಂದಿದ್ದು ಪಿಕ್ಚರ್ ಮೂವಿಗೆ. ಶಿಲ್ಪಾ ಗಣೇಶ್ ಅವರು ಪ್ರೊಡಕ್ಷನ್ ಫಸ್ಟ್ ಟೈಮ್ ತುಳು ಇಂಡಸ್ಟ್ರಿಯಲ್ಲಿ. ಸೊ ಹಾಗೆ ರಿವ್ಯೂ ಎಲ್ಲ ಚೆನ್ನಾಗಿತ್ತಲ್ಲ, ಹಾಗಾಗಿ ನಾವು ಸಹ ಬರೋಣ ಅಂಥೇಳಿ ಬಂದ್ವಿ. ಜನ ಕೂಡ ಇತ್ತು.
ಇದೇ ಫಸ್ಟ್ ಟೈಮ್ ಬೇಗ ಬಂದು ನಾವು ದಮ್ ಕೊಟ್ಟು ಓಡ್ಕೊಂಡು ಯಾಕೆ ನಮ್ಮ ಪ್ಲಾನ್ ಇದು ಬೆಳಗ್ಗೆ ಬರ್ಬೇಕಂತ ಇದ್ದಿದ್ದೆಲ್ಲ ಆಮೇಲೆ ಎಲ್ಲ ಉಲ್ಟಾಗಿ ಆಗಿದೆ ಆಲ್ಮೋಸ್ಟ್ ಸ್ವಲ್ಪ ಬುಕ್ಕಿದೆ ಅಲ್ಲ ಲಾಸ್ಟ್ ಕರಾವಳಿ ಬಂದಾಗಷ್ಟು ಬುಕ್ಕಿಲ್ಲ ಖುಷಿಯಲ್ಲಿ ಅನ್ಸುತ್ತೆ ಎಲ್ಲರಿಗೆ ಸಹ ಇದಲ್ಲ ಅಲ್ಲ ನಾವು ಮೂವಿ ನೋಡಿ ಬಂದ್ವಿ ಚೆನ್ನಾಗಿತ್ತು ಬೋರಿಂಗ್ ಅಂತ ಎಲ್ಲೂ ಇಲ್ಲ ಅಲ್ಲ ಬೋರಿಂಗ್ ಅಂತ ಎಲ್ಲೂ ಇಲ್ಲ ಚೆನ್ನಾಗಿತ್ತು ಏನು ಎಮೋಷ್ನಲ್ ಇತ್ತು ಕಾಮಿಡಿ ಇತ್ತು ತುಳುಲಿ ಕ್ಲಿಕ್ ಆಗಿದ್ರೆ ಕಾಮಿಡಿ ಎಲ್ಲರನ್ನು ಒಟ್ಟಿಗೆ ನೋಡುವ ಖುಷಿ ಆಯಿತು ನಿಜ ಹೇಳ್ಬೇಕಂದ್ರೆ ನಂಗಂತೂ ಅರವಿಂದ್ ಬೋಳವ್ರನ್ನ ನೋಡ್ಬೇಕಾದ್ರೆ ನಂಗೆ ಬರುತ್ತೆ ಎಂಥ ಸೀನಲ್ಲೇ ಇರಲಿ ಅವರು ಅದೊಂಥರ ಏನಂತಾರೆ ಇದು ಸೀರಿಯಸ್ ಸೀರಿಯಸ್ ಸೀನಲ್ಲಿ ಉಂಟಲ್ಲ ಅರವಿಂದ್ ಬೋಳವ್ರನ್ನ ನೋಡುವಾಗ ನಮ್ಗೆ ಬರುತ್ತೆ ಹಾಗೆ ಅವರಿದ್ರೇ ಕಾಮಿಡಿ ಅಂದರೆ ಅವರು ಅಷ್ಟೇ ಬೇಕಾದ್ರೆ ಹೌದಾ ಈಗ ನಾವು ಹೊರಟ್ವಿ ಆಯುಷ್ ಮತ್ತು ಸಮ್ಮಿತ್ ಶಾಪಲ್ಲಿದ್ದಾರೆ ಅವರಿಬ್ಬರನ್ನ ಕರ್ಕೊಂಡು ಹೋಗೋದೀಗ ಅಲ್ಲ ಶಾಪಿಂದ V39 ಬರಲಿಕ್ಕೆ ಹೇಳಿದರು ಎಲ್ಲಿ V39 ಅಲ್ಲೇ ಆಚೆ ವಿಜಯಬನ್ ಪಕ್ಕ ಈಗ ಅಲ್ಲಿ ಹೋಗೋದು ನಾವು ಹಾಂ ಅಲ್ಲಿಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಮತ್ತೆ ಮನೆಗೆ ಹೋಗೋದು ಬೆಳಗ್ಗೆ ಶೋ ಅಂತೇಳಿ ಮತ್ತೆ ಮಧ್ಯಾಹ್ನ ಹೋದ್ವಿ ಅಂತೂ ಹೋಗ್ಬೇಕಂತ ಇತ್ತು ಹೋದ್ವಿ ಚೆನ್ನಾಗಿತ್ತು ಏನು ಗಣೇಶ ಅವರಿದ್ದು ಖುಷಿ ಆಯಿತು ಕಾಲೇಜಲ್ಲಿ ಆಮೇಲೆ ಎಂತ ಹೀರೋ ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ಹೀರೋ ಅಂದರೆ ಕರೆಕ್ಟ್ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಿದ್ರು ಅವರು ಅಂದರೆ ಪರ್ಸ್ನಾಲಿಟಿ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಗಿತ್ತು ಹೀರೋ ಖುಷಿ ಆಯಿತು ಒಂಥರ ಇನ್ನಷ್ಟು ಏನೇಳು ಪಾತ್ರಗಳು ಅವಕಾಶಗಳು ಸಿಗಬೇಕು ಅವ್ರಿಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಷ್ಟೇ ಮತ್ತೆ ಸಿಗ್ತೇನೆ ನನ್ನ ಮಕ್ಕಳು ಶಾಪಲ್ಲಿದ್ದಾರೆ ಅಂತ ಅಂದ್ಕೊಂಡು ಆಮೇಲೆ V39 ಇದ್ದೀವಿ ಅಂತ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ಮತ್ತು V39ಗೆ ಬಂದು ಅಲ್ಲಿ ಮ್ಯಾಗಿ ತಿಂತಾಯಿದ್ರು ಅಷ್ಟರಲ್ಲೇ ನಾನು ಕವನ ರೈ ಅವ್ರದ್ದು ತಿರಮಿಸು ಹಿಡ್ಕೊಂಡು ಹೊರಟಿದ್ದು ಇಲ್ಲಿಗೆ ಬಂಟಲ್ ಭವನಕ್ಕೆ 4 ಗಂಟೆ ಕರೀತು ಏನೋ ಇದ್ದಂಗೆ ಕಾಣ್ತಾ ಇಲ್ಲಪ್ಪ 4:20 ಹೇಳ್ತಾರೆ 4:30 ಆಗ್ತಾ ಒಂದು 4 o'clock ಬರ್ತೇನೆ ಅಂತ ಹೇಳಿದ್ರಲ್ಲ ಅವರು ಇಲ್ಲ ಇದ್ದಂಗೆ ಕಾಣ್ತಾ ಇಲ್ಲ ಇಷ್ಟು ದೂರ ಬಂದರೆ ನಮಗೆ ಸಿಕ್ಕಿದ್ರೆ ಆಯ್ತು ಈಗ ಹಾಂ ಇಷ್ಟು ದೂರ ಬಂದರೆ ಸಿಕ್ಕಿದ್ರೆ ಆಯ್ತು ಈಗ ನಮಗೆ ಹೌದು ಇಲ್ಲದಿದ್ದರೆ ಎಷ್ಟು ನಡೀದ್ವಿ ನಾವು ನಡೆದು ಮಚ್ಚಿತ್ತು ಇದ್ದಾರಂತೆ ಸದ್ಯ ಬಂದಿದ್ದಕ್ಕೆ ಒಂದು ಸಾರ್ಥಕ ಆಯ್ತು ಹೋಗಿ ತಿನ್ನುವ ಎಂತದೆ ನೋಡುವ ಜನ ಇದ್ದಾರಾ ಅಲ್ಲಿ ಇದ್ದಾರಾ ಎಂತ ನೋಡುವ ಗೊತ್ತಿಲ್ಲ ಒಂದು ಕಿಲೋಮೀಟರ್ ಒಂದು 4 o'clock ಬೈದಾರಾ 10 ನಾವು ಒಂದ್ಸತಿ ಹಸ್ಬೆಂಡ್ ಕಡೆ ಬಿಡ್ದಿತ್ತೆ 4 o'clock ಬಂತೇವೆ ಬೈದಾರ ತೂರ್ಲೆ ಅಂದ ಒಂಜಿ ಏತಲ್ಲ ಅಷ್ಟು ದೂರದಿಂದ ನಡ್ಕೊಂಡು ಹೋಗಿ ಫೈನಲಿ ನಮಗೆ ತಿರಮಿಸು ಸಿಕ್ತು ತಗೊಂಡ್ವಿ ಚೆನ್ನಾಗಿ ಮಾತಾಡಿದ್ರು ಅಲ್ಲ ಹೌದು ಒಳ್ಳೆ ಮಾತಾಡಿದ್ರು ಖುಷಿ ಆಯಿತು ನೋಡಿ ಯಾವಾಗ ಹಿಂಗೆ ರೀಲ್ಸ್ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಬಟ್ ತಗೊಳಕ್ಕಾಗಿರಲಿಲ್ಲ ಇವತ್ತು ಫೈನಲಿ ತಗೊಬಂದ್ವಿ ತುಂಬ ಚೆನ್ನಾಗಿತ್ತು ಜನ ತುಂಬ ಅವರು ಫಸ್ಟ್ ಒಂದು ರೀಲ್ ಮಾಡಿ ಹಾಕಿದ್ರಿಂದ ಒಳ್ಳೇದಾಯಿತು ನಮ್ಗೆ ಗೊತ್ತಾಯ್ತು ಒಂದು ಲೊಕೇಶನ್ ಗೊತ್ತಾಯಿತು ಆಮೇಲೆ ತಗೊಳ್ಳಿಕ್ಕಾಯಿತು ಹೋಗಿ ತಗೊಳ್ಳಿಕ್ಕಾಯ್ತು ರಪ್ಪ ಬೇಗ ಟೈಮ್ ಕೂಡ ಹಾಕಿದ್ರಿಂದ ಸೊ ಫೈನಲಿ ತಗೊಂಡು ಇನ್ನು ಟೇಸ್ಟ್ ನೋಡ್ಬೇಕಷ್ಟೇ
ಹೋಗೋಣ ಟೇಸ್ಟ್ ನೋಡೋಣ ಅಲ್ಲ, ಟೇಸ್ಟ್ ನೋಡಿ ಹೇಳ್ತೀನಿ. ಇದೊಂದು ಟೇಸ್ಟ್ ಮಾಡುವ, ಮತ್ತು ಇದೊಂದು ಓಪನ್ ಮಾಡಿ ರಶ್ಮಿದು. ಮ್ಯಾಗಿಲ್ಲ ಆಯ್ತು, ಕಮ್ಮಿ ಮ್ಯಾಗಿಲ್ಲ. ಏ ಹೇಗಿದೆ ನೋಡಿ ಗೈಸ್, ಟೇಸ್ಟ್ ಮಾಡುವನಾ? ಯಾವ ಚೂರು ರಶ್ಮಿ ಟೇಸ್ಟ್ ಮಾಡ ಗೈಸ್, ಟೇಸ್ಟ್ ಮಾಡೋ ಟೈಮು ಮಾಡ. ಚೆನ್ನಾಗಿದೆ, ಕಾಫಿ ಫ್ಲೇವರ್ ಅಲ್ಲ. ಟೇಸ್ಟ್ ಮಾಡಿದ್ಯಾ? ಇಲ್ಲ, ಕಾಫಿ ನೀ ಕಾಣ್ತಾ ಇಲ್ಲ ಮೊಬೈಲಲ್ಲಿ. ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ ಅಲ್ಲ? ಸೂಪರ್, ಒಂದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಕೇಕ್ ಹಾಕೊಂಡು ನಿಂದ ಇಲ್ಲ ಡಿಫ್ರೆಂಟ್ ಆಗಿದೆ. ಅವ್ರು ಹೋಮಲ್ಲಿ ಮಾಡಿದ್ರು, ಹೋಮ್ ಫುಡ್ ಇದೆ. ಹೌದನ್ಸುತ್ತೆ, ಅವರೇ ಮಾಡೋದು ತಯಾರಿಸೋದು. ನೋಡಯ್ಯ, ಉಲ್ಟಾ ಕಾಣ್ತಾ ಇದೆಯಲ್ಲ? ಹೌದು. ಉಲ್ಟಾ ಕ್ಯಾಮರಾ, ಆಚೆ ಕ್ಯಾಮರಾದಿಂದ ತೋರಿಸ್ಬೇಕು. ಖಾಲಿ ಗೈಸ್, ಖಾಲಿ. ನಿಕ್ಕೋ ಸ್ಟ್ಯಾಂಡ್ ఉందా? ಖಾಲಿ ಗೈಸ್, ಖಾಲಿ, ಎಂಟಿ. ನಮ್ಮದು ಕೇಕ್ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಚೆನ್ನಾಗಿತ್ತು ಒಂಥರ ಕೇಕ್ ಐಸ್ ಕ್ರೀಮ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಹೌದು. ಮತ್ತು ಮಕ್ಳಿಗೆ ಕೂಡ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತಲ್ಲ ನಿಮಗೆ? ಹಾಂ, ಇಷ್ಟ ಆಯಿತು. ಆಯುಷ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಕಿತಾಪತಿ. ಸೊ ಮೂವಿ ಕೂಡ ಚೆನ್ನಾಗಿತ್ತು, ಒಂದು ಸತಿ ನೋಡ್ಬೋದು ಅಲ್ಲ? ನಮ್ಮ ತುಳು ಕಾಮಿಡಿಯನ್ಸ್ ಎಲ್ಲ ಚೆನ್ನಾಗೇ ಮಾಡಿದರು. ಬಟ್ ಈ ಯಾರು ನಿತ್ಯ ಪ್ರಕಾಶ್ ಬಂಟ್ವಾಳ ಅವ್ರದ್ದಂತೂ ಸಖತ್ತಾಗಿತ್ತು ಆ್ಯಕ್ಟಿಂಗು. ಇನ್ನಷ್ಟು ಮೂವಿನ ಮಾಡ್ಬೋದು ಅವರು, ಅಷ್ಟು ತುಂಬ ಚೆನ್ನಾಗಿತ್ತು. ಪರ್ಸ್ನಾಲಿಟಿ ಮತ್ತು ಅವರು ಲುಕ್ಕು ಎಲ್ಲನೂ ಹೀರೋಗೆ ಸೂಟಬಲ್ ಆಗಿತ್ತು. ಅಷ್ಟು ಚೆನ್ನಾಗಿ ಪ್ರಾಪರಾಗಿದ್ರಲ್ಲ ನರಶ್ಮಿ? ತುಳುನಾಡಿನ ಒಳ್ಳೆ ಹೀರೋ ಅಂತ ಹೇಳ್ಬೋದು, ಆಗ್ಬೋದು ಅವರು. ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದಂತೂ ಅನಿಸಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಸಾಂಗ್ಸ್ ಎಲ್ಲ ಒಳ್ಳೆದು. ಹಾಂ, ಸಾಂಗ್ಸ್ ಎಲ್ಲ ಒಳ್ಳೇದಿತ್ತು. ಮತ್ತು ಡ್ಯಾನ್ಸ್ ಎಲ್ಲ ಒಳ್ಳೇದಿತ್ತು. ಮತ್ತು ಗಣೇಶ್ ಸರ್ ಬಂದು ಡ್ಯಾನ್ಸ್ ಮಾಡಿದ್ದು, ಅದು ಚೆನ್ನಾಗಿತ್ತು. ಒಂಥರ ಒಳ್ಳೆ ಎಂಟ್ರಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು, ಖುಷಿ ಆಯಿತು. ಇಷ್ಟ ಗೈಸ್, ಈಗ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್ ಬಾಯ್.